ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಕರ್ಜಿಕಾಯಿನ ಮಾಡ್ತಾಯಿದ್ದೀವಿ. ಕರ್ಜಿಕಾಯಿ ಮಾಡೋದಕ್ಕೆ 2 ಕೊಬ್ಬರಿನ ಈ ಥರ ತುರಿದು ಇಟ್ಕೊಂಡಿದ್ದೀವಿ. ಇದನ್ನು ತುರಿಯೋದು ಇಲ್ಲ ಅಂತ ಅಂದರೆ ಕೊಬ್ಬರಿನ ಕಲ್ಲಲ್ಲಿ ಸ್ವಲ್ಪ ಜಜ್ಜಿ ಅದನ್ನು ಗ್ರೈಂಡ್ ಮಾಡ್ಬೋದು. ಗ್ರೈಂಡ್ ಮಾಡಿದ್ರೂ ಏನಾಗಲ್ಲ, ಈ ರೀತಿ ಬರುತ್ತೆ. ಇದಕ್ಕೆ 1 ಕಪ್ ಆಗುವಷ್ಟು ಎಳ್ಳನ್ನ ಹಾಕೋತಾ ಇದ್ದೀವಿ. ಇದು ಎಳ್ಳನ್ನ ನಾವು ಕಪ್ಪು ಎಳ್ಳನ್ನ ಹಾಕೋತಾ ಇರೋದು. ನೆಕ್ಸ್ಟು 2 ಕಪ್ ಆಗುವಷ್ಟು ಕಡಲೆನ ಗ್ರೈಂಡ್ ಮಾಡಿ ಹಾಕೋತಾ ಇರೋದು. ಇದನ್ನು ತರ್ತರಿಯಾಗಿ ಗ್ರೈಂಡ್ ಮಾಡಿ ಹಾಕೋಬೇಕು. ನೈಸಾಗಿ ರುಬ್ಬಿದ್ರೆ ಚೆನ್ನಾಗಿರಲ್ಲ ಇದು. ನೆಕ್ಸ್ಟು ಇದಕ್ಕೆ ಮುಕ್ಕಾಲು ಭಾಗ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀವಿ. ಸಕ್ಕರೆ ಒಳಗಡೆ ಸ್ವಲ್ಪ ಶುಂಠಿ, ಸ್ವಲ್ಪ 4 ಏಲಕ್ಕಿನ ಹಾಕ್ಕೊಂಡು ಸಕ್ಕರೆನ ಗ್ರೈಂಡ್ ಮಾಡ್ಕೋತಾ ಇದ್ದೀವಿ. ಇದನ್ನು ಸಹ ನೈಸಾಗಿ ರುಬ್ಬಾರ್ದು, ತರ್ತರಿಯಾಗಿ ರುಬ್ಬಿ ಹಾಕೋಬೇಕು. ನೋಡಿ, ಇಲ್ಲಿ ಈ ರೀತಿ ರುಬ್ಕೊಂಡಿದ್ದೀನಿ. ನೈಸಾಗಿ ರುಬ್ಬಿದ್ರೆ ಪುಡಿ ಥರ ಆಗೋಗುತ್ತೆ. ಅದಕ್ಕೆ ಸ್ವಲ್ಪ ತರ್ತರಿಯಾಗಿ ರುಬ್ಬಿ ಹಾಕೋಬೇಕು. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟೇ ಇದಕ್ಕೆ ಹಾಕೋಬೇಕಾಗಿರೋದು, ಇನ್ನೇನು ಇಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಎಲ್ಲನೂ ತರ್ತರಿಯಾಗಿ ರುಬ್ಬಬೇಕು. ಕೊಬ್ಬರಿನೂ ಸಹ ತುರಿದ್ರೆ ಈ ಥರ ಇರುತ್ತೆ. ಮಿಕ್ಸಿಲಿ ಗ್ರೈಂಡ್ ಮಾಡಿದ್ರು ಸಹ ತರ್ತರಿಯಾಗಿ ರುಬ್ಬಿ ಇವೆಲ್ಲನೂ ಮಿಕ್ಸ್ ಮಾಡಿ ನೆಕ್ಸ್ಟ್ ಒತ್ತಬೇಕಾಗುತ್ತೆ. ನೆಕ್ಸ್ಟು ಇದು ಒತ್ತೋದಕ್ಕೆ ಇದನ್ನು ನಾವು ಚಪಾತಿಗೆ ಒತ್ತುತ್ತೀವಲ್ಲ, ಅದೇ ರೀತಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಚಿರೋಟಿ ರವೆನ ಹಾಕ್ಕೊಂಡಿದ್ದೀವಿ ಸ್ವಲ್ಪ. ಅದನ್ನು ಒಂದು 5 ನಿಮಿಷ ಚಿರೋಟಿ ರವೆನ ನೆನೆಸಿ, ನೆಕ್ಸ್ಟು ಮೈದಾ, ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಚಪಾತಿಗೆ ಹೇಗೆ ಕಲಿಸ್ಕೋತೀವೋ ಅದೇ ರೀತಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಈ ರೀತಿ ಒಂದೊಂದಾಗಿ ಉಂಡೆ ಮಾಡ್ಕೋಬೇಕು. ಇದು ಹಿಟ್ಟನ್ನು ಉಂಡೆ ಮಾಡಿಕೊಂಡು ಈ ರೀತಿ ಒತ್ತಬೇಕು. ಒತ್ತೋಂತಹ ಚಪಾತಿ ಹೇಗೆ ಒತ್ತುತ್ತೀವೋ ಅದೇ ರೀತಿ, ಆದರೆ ಸ್ವಲ್ಪ ಚಿಕ್ಕ ಸೈಜಲ್ಲಿ ಒತ್ತಬೇಕು. ನಾವೇ ಪೂರಿ ಮಾಡ್ತೀವಲ್ಲ ಆ ರೀತಿ ಇದನ್ನು ಒತ್ತಬೇಕಾಗುತ್ತೆ. ಒತ್ಬಿಟ್ಟು ನೆಕ್ಸ್ಟು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಬೇಕಾಗುತ್ತೆ. ಮೈದಾ ಹಿಟ್ಟನ್ನೆಲ್ಲನೂ ಒತ್ತಿದ್ಮೇಲೆ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಆರೋಕ್ಕೆ ಬಿಡಬಾರ್ದು. ಇದನ್ನು ಆವಾಗಲೇ ಒತ್ತಿದ ಮೇಲೇ ಈ ರೀತಿ ಕರ್ಜಿಕಾಯಿ ಹಾಕೋಂತಹ ಇದಕ್ಕೆ ಹಾಕ್ಕೊಂಡು ಈ ರೀತಿ ಹಾಕೋಬೇಕು. ನೋಡಿ, ಇಲ್ಲಿ ನಾವು ಹಾಕೋತಾ ಇದ್ದೀವಿ. ಈ ರೀತಿ ಹಾಕ್ಕೊಂಡು ಸ್ವಲ್ಪ ನೀರನ್ನ ಕಚ್ಕೊಳ್ಳಿ ಅದು ಅನ್ನೋದಕ್ಕೆ ನೀರನ್ನ ಪ್ರೆಸ್ ಮಾಡ್ತಾ ಇರೋದು. ನೆಕ್ಸ್ಟ್ ಈ ರೀತಿ ತೆಗಿಬೇಕು. ನಿಮಗೂ ಗೊತ್ತಿರುತ್ತೆ ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಬಿಗಿಯಾಗಿ ಅಮುಕಬೇಕು. ಅಮ್ಕೋದ್ರೆ ಈ ರೀತಿ ಕಚ್ಕೊಳ್ಳುತ್ತೆ. ಇಷ್ಟೇ. ಇದನ್ನು ತೆಗೆದು ಎಣ್ಣೆಗೆ ಹಾಕಬೇಕಾಗುತ್ತೆ. ಇವಾಗ ಎಲ್ಲನೂ ಒಂದೊಂದಾಗೆ ಈ ರೀತಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾವು ಒಂದೊಂದಾಗಿ ಈ ರೀತಿ ಹಾಕ್ಕೊಂಡಿದ್ದೀವಿ. ಇಷ್ಟನ್ನು ಹಾಕಬೇಕಾಗುತ್ತೆ ಎಣ್ಣೆಗೆ. ನೋಡಿ, ಎಲ್ಲನೂ ಈ ರೀತಿ ಒತ್ಕೊಂಡು ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಇಲ್ಲಿ ಎಣ್ಣೆಗೆ ಹಾಕ್ತಾಯಿದ್ದೀವಿ. ಇದು ಎಣ್ಣೆ ಮೊದಲೇ ಕಜ್ಜಾಯ ಮಾಡಿದ್ದು, ಆ ಎಣ್ಣೆಗೆ ಹಾಕೋತಾ ಇರೋದು. ಅದಕ್ಕೆ ಸ್ವಲ್ಪ ಕಪ್ಪಾಗಿ ಕಾಣಿಸ್ತಿದೆ. ಒಂದೊಂದಾಗಿ ಈ ರೀತಿ ಎಣ್ಣೆಗೆ ಬಿಡಿ. ಎಣ್ಣೆಗೆ ಬಿಟ್ಟ ಮೇಲೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹಿಂದೆ ಮುಂದೆ ಎಲ್ಲ ಮಾಡಿದ್ರೆ ಇದು ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇಲ್ಲಿ ಈ ರೀತಿ ಆದಮೇಲೆ ಎತ್ತಬೇಕಾಗುತ್ತೆ. ಜಾಸ್ತಿ ಇದನ್ನು ಬೇಯಿಸಬಾರ್ದು. ನೋಡಿ, ಈ ರೀತಿ ಆಗಿದೆ ಕರ್ಜಿಕಾಯಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವಾ? ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಕಾಣ್ತಿದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ನಾನು ಮಾಡೋ ಅಂಥ ರೆಸಿಪಿ ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನನ್ನ ಮಗನೇ ಮುರಿತಿದ್ದಾನೆ. ನಾನು ಮುರಿಯೋಕ್ಕೆ ಬಿಡ್ತಾಯಿಲ್ಲ. ತೋರಿಸೋಣ, ವೀಡಿಯೋ ಮಾಡೋಣ ಅಂತ ಅಂದರೆ ಅವನೇ ಮುರಿಬೇಕು ಅಂತ ಕಿತ್ಕೋತಾ ಇದ್ದ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ತೋರ್ಸೋಕ್ಕೂ ಬಿಡ್ತಿಲ್ಲ.